ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಶುಭ ಮಧ್ಯಾಹ್ನ. ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಮಹಾವತಾರ್ ಫೌಂಡೇಶನ್ಗೆ ಹಾಗೂ ಎಲ್ಲ ಗುರುಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಾನಿವತ್ತು ವಿಭಿನ್ನವಾದ ಜೀವನ ಶೈಲಿ ಇದರ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಜೀವನ ಶೈಲಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಯಾವ ಥರ ಜೀವನದಲ್ಲಿ ಯೋಗ ಆಗಿರ್ಬೋದು, ನಡಿಗೆ, ಧ್ಯಾನ, ವ್ಯಾಯಾಮ ಈ ಥರದ ಒಳ್ಳೊಳ್ಳೆ ಅಂಶಗಳನ್ನ ನಾವು ಅಳವಡಿಸ್ಕೊಂಡು ಪರಿಪಾಲನೆ ಮಾಡ್ತಾ ಇರ್ತೀವಿ. ಹಾಗೆ ಜೀವನದಲ್ಲಿ 6 ಮುಖ್ಯ ಅಂಶಗಳಿವೆ. ಮೊದಲಿಗೆ ಒಂದೆರಡು ಅಂಶಗಳನ್ನು ಗಮನಿಸಿ ಆಮೇಲೆ ಅದೇನು ಅಂತ ನೋಡೋಣ. ಮನುಷ್ಯ ಕೋಟಿ ಜೀವರಾಶಿಗಳಲ್ಲಿ ಶ್ರೇಷ್ಠ ಹಾಗೂ ಭಿನ್ನ. ಏಕೆಂದರೆ ಮಾತನಾಡಬಲ್ಲ, ಭಾವನೆಗಳು ಅವನಿಗಿದೆ, ಹಾಗೆ ಆಲೋಚನೆ ಮಾಡುವಂತಹ ಶಕ್ತಿ ಇದೆ. ದಿನಕ್ಕೆ ಏನಿಲ್ಲ ಅಂದ್ರೂ 60,000 ಆಲೋಚನೆಗಳು ಬರ್ತಾ ಇರುತ್ತೆ ಅಲ್ವಾ? ಹಾಗೆ ಹೃದಯ ಅನ್ನೋದು ಒಂದು ಮುಷ್ಟಿ ಗಾತ್ರ ಇರುತ್ತೆ. ಅದೊಂದು ಪುಟಾಣಿ ಪೆಟ್ಟಿಗೆ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದರೊಳಗಡೆ ನಾವು ತುಂಬ್ಕೋಬೇಕು. ಅದು ಬಿಟ್ಟು ಈಗ ನಾವು ನೋಡ್ತಾ ಇರ್ತೀವಿ, ಸಾಮಾನ್ಯವಾಗಿ ಎಷ್ಟೆಲ್ಲ ಆಲೋಚನೆಗಳು ಮಾಡ್ತಾ ಇರ್ತೀವಿ. ಏನೇನೋ ಬಾರದ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಪುನಃ ಪುನಃ ಅದನ್ನೇ ನಾವು ಮನನ ಮಾಡ್ತಾ ಇರ್ತೀವಿ. ಇದರಿಂದ ನಮ್ಮ ಹೃದಯಕ್ಕೆ, ಮನಸ್ಸಿಗೆ ತುಂಬಾ ಘಾಸಿಯಾಗುತ್ತೆ. ಅದರಿಂದ ದೂರ ಇರಬೇಕು ಅಂತಂದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಬರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನು ಏನು ಯೋಚನೆ ಮಾಡ್ತೀಯ ಅದೇ ನೀನಾಗುವೆ. ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯ. ಹಾಗೆ ಮುಖವೇ ಮನಸ್ಸಿನ ಕನ್ನಡಿ ಅಂತಾರೆ. ನನ್ನ ಉದಾಹರಣೆಗೆ, ಯಾರಾದ್ರೂ ಅವರು ಮಾತಾಡ್ತಾ ಇದ್ದಾಗ ಅವ್ರ ಮುಖ ನೋಡ್ತಲೇನೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಬಹುದು. ಬಿ ಸ್ಮೈಲ್ ವಿತ್ ಆಲ್ವೇಸ್. ಒಳಗೆ ಭಾವನೆ ಜೊತೆ ನಗು ಒಂದಾಗ್ಬೇಕು. ಸುಮ್ನೆ ಈ ಅನ್ನೋದಲ್ಲ, ಅದು ಒಳಗಡೆಯಿಂದ ನಗ್ಬೇಕು. ಸುಮ್ನೆ ನಾವು ಮೇಲ್ ನಕ್ಕಿದ್ರೆ ತುಟಿ ಮಾತ್ರ ನಗುತ್ತೆ, ಹೃದಯನೂ ಕೂಡ ನಗ್ಬೇಕಲ್ವಾ? ಹಾಗೆ ಎಲ್ಲದಕ್ಕೂ ಒಂದೇ ಉತ್ತರ, ನಗು 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 ಅಂತ ಒಂದು ಹಾಡಿದೆ ಅಲ್ವಾ? ಅದು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮನಸ್ಸಿಗೆ? ನಮ್ಮ ನಿರ್ಧಾರ ಸ್ಪಷ್ಟವಾಗಿರ್ಬೇಕು. ನಾವೇನೇ ನಿರ್ಧಾರ ಮಾಡ್ತೀವಿ ಅಂದ್ರೂ ಅದು ಸ್ಪಷ್ಟತೆ ಇಲ್ಲ ಅಂತ ಅಂದ್ರೆ ಅದು ವೇಸ್ಟ್. ಹಾಗೆ ಅಕ್ಸೆಪ್ಟೆನ್ಸಿ. ನಾವು ಪ್ರತಿದಿನ ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅಕ್ಸೆಪ್ಟೆನ್ಸಿ ಅನ್ನೋ ಪದ ಒಂದಲ್ಲ ಒಂದು ರೀತಿಲಿ ದಿನನಿತ್ಯ ಕೇಳ್ತಾನೆ ಇರ್ತೀವಿ. ಆಗುವುದೆಲ್ಲ ನಮ್ಮ ಜೀವನದಲ್ಲಿ ಏನೇನೋ ಆಗ್ತಾ ಇರುತ್ತೆ, ಅದೆಲ್ಲ ಒಳ್ಳೇದಕ್ಕೆ ಅಂತಾನೆ ನಾವು ಭಾವಿಸ್ಬೇಕು. ಅನುಭವವೇ ಜೀವನದ ಪಾಠಶಾಲೆ ಅಲ್ವಾ? ಜೀವನದಲ್ಲಿ ಎಷ್ಟೊಂದೆಲ್ಲ ಅನುಭವ ಆಗ್ತಾನೆ ಇರುತ್ತೆ. ಒಂದಲ್ಲ ಎರಡಲ್ಲ, ಸಾವಿರ ಅನುಭವ. ಅದು ಪಾಠಶಾಲೆ ಜೀವನ. ತಪ್ಪು ಅನುಭವವನ್ನು ನೀಡುತ್ತದೆ. ನಾವೇನೇ ಮಾಡಿದ್ರು ಅದೆಲ್ಲ ಅನುಭವನೇ. ಅದೇ ಅನುಭವ ತಪ್ಪಾಗದಂತೆ ನೋಡಿಕೊಳ್ಳುತ್ತದೆ. ಪ್ರತಿಯೊಂದು ವಿಚಾರಗಳು ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಉದಾಹರಣೆ, ಬೆಳಗ್ಗೆ ಎದ್ದಾಗಿನಿಂದ ಮಲಗುವವರೆಗೂ ಎಷ್ಟೆಲ್ಲ ಕೆಲಸ ಕಾರ್ಯಗಳಿರುತ್ತೆ, ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ. ಈಗ ನಾವು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತಾ ಇರ್ತೀವಿ. ಈಗ ನೋಡ್ಬೋದು, ಪೇಸ್ಟ್ ಒಂದಿಷ್ಟು ಹಾಕೊಂಡ್ಬಿಡ್ತೀವಿ, ಬರ 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 ಅಂತ ಹಲ್ಲುಜ್ಜಿ ಇಷ್ಟು ನೊರೆ ನಾವು ಉಗಿತಾ ಇರ್ತೀವಿ. ನಾವು ಅದನ್ನ ಗಮನಿಸ್ಬೇಕು. ಹಾಗೆ ಪೇಸ್ಟು ಅಂತ ಬಂದಾಗ ಹಲ್ಲು ಪುಡಿ ಅಂತ ನಾವು ಹಿಂದಿನ ಕಾಲದಲ್ಲಿ ಕೋಲ್ಗೇಟ್ ಹಲ್ಲು ಪುಡಿ, ದಂತಮಂಜನ್ ಇದನ್ನೆಲ್ಲ ಉಪಯೋಗಿಸ್ತಿದ್ವಲ್ಲ, ಅದನ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬೆಳಗ್ಗೆ ಎದ್ದೇಳುವಾಗ ಆ ಪರಮಾತ್ಮನ ನೆನಪು ಮಾಡ್ಕೋಬೇಕು, ಇದು ಮರಿಬಾರ್ದು. ಸಡನ್ ಆಗಿ ಎದ್ದು ಬಿಡ್ತೀವಿ, ಏನೋ ಯೋಚನೆ ಮಾಡ್ತೀವಿ, ದಿಢೀರಂತ ಬದುಕು ನಮ್ದಾಗಿರುತ್ತೆ, ಅದಾಗದ್ ಬೇಡ. ಊಟ ಮಾಡೋವಾಗ, ತಿಂಡಿ ಮಾಡೋವಾಗ ಈಗ ನಮಗೆ ಫ್ಲಾಶ್ ಆಗುತ್ತೆ. ನಾವು ಊಟ ತಿಂಡಿ ಮಾಡೋವಾಗ ಗಮನ ಕೊಟ್ಟು ಮಾಡ್ತೀವ? ಎಲ್ಲೋ ಯೋಚನೆ, ತಲೆಬುಡಲಿ ಸಾವಿರಾರು ಯೋಚನೆಗಳು ಓಡಾಡ್ತಾ ಇರುತ್ತೆ ಅಲ್ವಾ? ಹಾಗೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗೋದು, ಇದು ಗೊತ್ತಿರೋ ವಿಚಾರನೆ. ಫ್ಯಾಮಿಲಿ ಜೊತೆ ಊಟ ಮಾಡೋದು, ಆಮೇಲೆ ವಾರಕ್ಕೊಂದ್ಸಲ ಎಲ್ಲಾದ್ರೂ ಒಂದು ಒಳ್ಳೆ ಟ್ರಿಪ್ಪು ಹೊರಗಡೆ ಹೋಗೋದು, ಇದೆಲ್ಲ ಗೊತ್ತಿರೋ ವಿಚಾರ.
ಆದ್ರೆ ನಾವು ಗಮನಿಸ್ಬೇಕು. ಪ್ರತಿದಿನ ಜಂಜಾಟದಲ್ಲಿ ಟೆನ್ಷನಲ್ಲಿ ನಾವು ಮರ್ತೇ ಬಿಡ್ತೀವಿ. ನಮ್ಮವ್ರ ಜೊತೆ ಗಂಡ ಹೆಂಡತಿ ಒಂದು ಫ್ಯಾಮಿಲಿ 4 ಜನ ಇತ್ತು ಅಂತಂದ್ರೆ ಆ ಒಡನಾಟ ಅನ್ನೋದು ನಾವು ಮರ್ತೇ ಬಿಡ್ತೀವಿ. ಮಾಮೂಲಿ ಬೈಗುಳ ಟೆನ್ಷನ್ ಇದ್ದೇ ಇರುತ್ತೆ. ಆದ್ರೆ ಅದು ಗಮನ ಕೊಡ್ಬೇಕು ನಾವು. ಒಬ್ಬರ ಜೊತೆ ನಾವು ಮಾತನಾಡುವಾಗ ಏನ್ ಮಾಡ್ತೀವಿ, ಕೆಲವರು ಮುಖನೇ ನೋಡೋದಿಲ್ಲ, ಎಲ್ಲೋ ನೋಡ್ಕೊಂಡು ಮಾತಾಡ್ತಾರೆ. ಇಲ್ಲ ಇಲ್ಲ, ಹಂಗಲ್ಲ. ಐ ಟು ಐ ಐ ಟು ಐ ಕಾಂಟ್ಯಾಕ್ಟ್ ಅಂತಾರಲ್ಲ, ಆ ಥರ ಇರಬೇಕು. ಅವಾಗ ಅವರಲ್ಲಿ ಒಂದು ಬಾಂಡಿಂಗ್ ಶುರುವಾಗುತ್ತೆ. ಏನ್ರಿ ಚೆನ್ನಾಗಿದ್ದೀರಾ? ಹಾ ಸುಮ್ಮನೆ ಮೇಲ್ ಮಾತಾಡೋದಲ್ಲ. ಏನ್ರಿ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಒಳಗಡೆಯಿಂದ ಹೃದಯಾಂತರಾಳದಿಂದ ಹೇಳ್ಬೇಕು. ಅದು ಮೇಲ್ಮೇಲೆ ಹೇಳ್ಬಾರ್ದು. ಮಾತಾಡೋದು ಮಾತಾಡ್ತೀವಲ್ವಾ, ಅದರಲ್ಲೊಂದು ಅಂತರ್ಭಾವ ಇರಬೇಕು. ಹಾಗೆ ಪ್ರಾಣಿ ಪಕ್ಷಿಗಳ ಜೊತೆ, ಈಗ ನಮ್ಮ ರಂಗನಾಥ್ ಗುರುಗಳು ಹೇಳ್ತಾ ಇದ್ರು, ಪ್ರಾಣಿ ಪಕ್ಷಿಗಳಿಗೂ ನಮ್ಮಲ್ಲಿ ಏನು ವೈಬ್ರೇಷನ್ ಆಗುತ್ತೆ ಅವಕ್ಕೆ ಅವ್ರಿಗೆ ತಕ್ಷಣ ತಿಳಿದು ಬಿಡುತ್ತೆ. ಹಾಗೆ ನಮ್ಮ ಕಂಪನ ಹೇಗಿರುತ್ತೋ ಅವು ಅದೇ ರೀತಿ ಸ್ಪಂದಿಸುತ್ತೆ. ಒಂದು ಒಳ್ಳೆ ಕೆಲಸ ನಾವು ಏನೇ ಮಾಡ್ತೀವಿ ಅಂದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರಬೇಕು. ದುರುದ್ದೇಶ ಇಟ್ಕೊಂಡೇನಾದ್ರೂ ನಾವು ಮಾಡ್ತೀವಿ ಅಂತಂದ್ರೆ ಅದು ಸಕ್ಸಸ್ ಆಗೋದಿಲ್ಲ. ಇದು ಗೊತ್ತಿರುವಂತಹ ವಿಚಾರ. ಸಾಮಾನ್ಯವಾಗಿ ನಾವು ಒಳ್ಳೆಯವರನ್ನ, ಚೆನ್ನಾಗಿ ಓದೋ ಮಕ್ಕಳನ್ನ ಹೊಗಳುತ್ತೀವಿ. ಎಷ್ಟು ಚೆನ್ನಾಗಿ ಓದ್ತೀಯ, ಅವರೆಷ್ಟು ಒಳ್ಳೆಯವರು, ಆಹಾ ಓಹೋ ಅಂತೀವಿ. ಆದ್ರೆ ಬುದ್ಧಿಮಾಂದ್ಯರನ್ನ, ಸ್ವಲ್ಪ ಕಡಿಮೆ ಓದುವಂತಹ ಮಕ್ಕಳನ್ನ ಏನ್ ಮಾಡ್ತೀವಿ, ನೀನ್ ಚೆನ್ನಾಗಿ ಓದಲ್ಲ, ನಿನಗ್ ಬುದ್ಧಿ ಇಲ್ಲ, ಬಡವ ರಾಸ್ಕಲ್, ಈ ಥರದ್ದೆಲ್ಲ ಮಾತಾಡ್ತಾ ಇರ್ತೀವಿ. ಅದನ್ನು ಕೂಡ ಗಮನಿಸ್ಕೋಬೇಕು. ಅವ್ರನ್ನೂ ಕೂಡ ನಾವು ಎಂಕರೇಜ್ ಮಾಡಬೇಕು. ಓ ನೀನ್ ತುಂಬಾ ಚೆನ್ನಾಗಿ ಓದ್ತೀಯಾ, ಚೆನ್ನಾಗಿ ಮಾತಾಡ್ತೀಯಾ, ಮುಂದೆ ಒಳ್ಳೆ ಭವಿಷ್ಯ ಇದೆ, ನೀನ್ ರಾಜನಂತೆ ಬದುಕ್ತೀಯಾ. ಈ ತರ ಒಳ್ಳೊಳ್ಳೆ ಮಾತುಗಳನ್ನಾಡಿದಾಗ ಎಷ್ಟೇ ಅವರು ಅವರಲ್ಲಿ ಶಕ್ತಿಹೀನವಾದ್ರೂ ಹಿಗ್ಗುತ್ತೆ. ಆ ರೀತಿ ನಾವು ಗಮನಿಸ್ಬೇಕು. ಇದನ್ನು ಕೂಡ ಗಮನಿಸ್ಬೇಕು. ಇನ್ನೊಂದು ಮಾತುಗಳು ಅಂತ ಬಂದಾಗ ತಕ್ಕಡಿ ತೂಗಿ ಹಳೆಯೋ ಹಾಗೆ ನಾವು ಮಾತಾಡಬೇಕು. ಇದು ಗೊತ್ತಿರುವಂತಹ ವಿಚಾರ, ಆದ್ರೆ ಗಮನಿಸಬೇಕಾದಂತಹ ಒಂದು ಮುಖ್ಯ ವಿಚಾರ. ಈಗ ಸಡನ್ ಆಗಿ ಏನಾದ್ರೂ ಮಾತಾಡ್ಬಿಡ್ತೀವಿ ಕೋಪಕ್ಕೆ, ಇಲ್ಲ ಯಾವುದೋ ತಲೆಯಲ್ಲಿ ಇಟ್ಕೊಂಡು ಹಾ ಅದಾಗಬಾರ್ದು. ನಾವು ಮಾತಾಡೋ ಪ್ರತಿಯೊಂದು ಶಬ್ದ ವಾಕ್ಯಗಳನ್ನ ಅರಿವು ಇಟ್ಕೊಂಡು ಮಾತಾಡ್ಬೇಕಾಗುತ್ತೆ. ಆಮೇಲೆ ಮಾತೆತ್ತಿದ್ರೆ ನನಗೆ ಸಮಯ ಇಲ್ಲ, ತುಂಬಾ ಬ್ಯುಸಿ. ಅದೇನು ಬ್ಯುಸಿ? ಊಟ ತಿಂಡಿಗೆ ಎಲ್ಲದಕ್ಕೂ ಟೈಮ್ ಇರುತ್ತೆ. 1 ನಿಮಿಷ ಅಥವಾ 5 ನಿಮಿಷ ಒಬ್ಬರ ಹತ್ರ ಸ್ಪಂದಿಸ್ಬೇಕು, ಸ್ಪಂದಿಸೋ ಗುಣ ಇರಬೇಕು. ಅದು ನಿಜವಾದ ಮನುಷ್ಯತ್ವದ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾವು ಒಂದು ಒಳ್ಳೆ ಶಬ್ದ ಮಾತಾಡಿದ್ರೆ ಪ್ರಕೃತಿ ನಮಗೆ 100 ಒಳ್ಳೆ ಶಬ್ದಗಳನ್ನ ನಮಗೆ ಕಳಿಸುತ್ತೆ. ಅದೇ ಕೆಟ್ಟ ಒಂದು ಶಬ್ದ ಮಾತಾಡಿದ್ರೆ 100 ಕೆಟ್ಟ ಶಬ್ದಗಳನ್ನೇ ನಮಗೆ ಕಳಿಸುತ್ತೆ. ಹೀಗಿರುವಾಗ ನಾವು ಒಳ್ಳೆಯದನ್ನೇ ಮಾತಾಡೋಣ ಅಲ್ವಾ? ಅಲ್ಲದೆ ಮನೆಯಲ್ಲಿ ಗುರು ಹಿರಿಯರಿಗೆ ಭಕ್ತಿ ಭಾವ ತೋರಿಸೋದು, ಕರುಣೆ, ಪ್ರೀತಿ, ವಯಸ್ಸಾದವರ ಜೊತೆ, ಏಜ್ ಆದವ್ರ ಜೊತೆ ಕೆಲವರು ಒಂಥರ ಹೇಗ್ ಬೇಕೋ ಹಾಗೆ ವರ್ತಿಸ್ತಾ ಇರ್ತಾರೆ. ಹಾಗೆ ಮಾಡಬಾರ್ದು. ಅವರು ಮಗು ಥರ. ಈಗ ನಾವು ನಾವು ಮಗು ಇದ್ದಾಗ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರಲ್ವಾ, ಅವ್ರಿಗೆ ಏಜ್ ಆದಾಗ ನಾವು ಅವ್ರನ್ನ ಮಗು ಥರ ನೋಡ್ಕೋಬೇಕು. ಇದು ಮೇನ್ ಆಗಿ. ಈಗ ನನಗೆ ತಾತ ಅಜ್ಜಿ ಅಂತಂದ್ರೆ ತುಂಬಾ ಇಷ್ಟ. ಅವರು ಯಾರನ್ನೇ ನೋಡಲಿ ನಾನು ಅವ್ರನ್ನ ನಿಂತು ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ತೀನಿ, ಅವರ ಅನಿಸಿಕೆ ಅಭಿಪ್ರಾಯ ಕೇಳ್ತೀನಿ, ಕಷ್ಟ ಸುಖ ವಿಚಾರಿಸ್ತೀನಿ. ಅದು ನನಗೆ ಗೊತ್ತಿಲ್ಲ, ಒಂದು ಒಳ್ಳೆ ಒಂದು ಅಜ್ಜಿ ಇತ್ತು. ನಾನು ಕ್ಲಾಸ್ ಕೊಟ್ಟಾಗೆಲ್ಲ ಹೇಳ್ತೀನಿ ಅವ್ರ ಬಗ್ಗೆ. ನನ್ ಕಂಡ್ರೆ ಆ ಅಜ್ಜಿಗೆ ತುಂಬಾ ಇಷ್ಟ, ನನಗೂ ಅಷ್ಟೇನೆ. ಆದ್ರೆ ಆ ಅಜ್ಜಿ ಈಗಿಲ್ಲ. ಪದೇ ಪದೇ ನಾನು ಅವ್ರನ್ನ ನೆನ್ಸ್ಕೊಂತಾ ಇರ್ತೀನಿ. ಅವ್ರು ತೀರೋ 3 ವರ್ಷ ಆದ್ರೂ ಕೂಡ. ಅಲ್ಲದೆ ಇನ್ನು ಆಹಾರದ ವಿಚಾರ ಬಂದಾಗ ಮನೆಯಲ್ಲಿ ಶುದ್ಧ ಸಾತ್ವಿಕ ಆಹಾರ, ಹಸಿರು ಸೊಪ್ಪು, ತರಕಾರಿ, ಮೊಳಕೆ ಕಾಳುಗಳು, ಅದು ಯಾವ ತರದ್ದು? ರಾಸಾಯನಿಕ ಮುಕ್ತವಾಗಿರಬೇಕು. ಇದು ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡಿದ್ದೇವೆ ಈ ಮಹಾವತಾರ್ ಫೌಂಡೇಶನ್ ಬಂದು. ಇನ್ನು ಹೆಚ್ಚಿನ ರೀತಿಯಲ್ಲಿ
ನಾವು ಆರೋಗ್ಯವನ್ನ ಪಡಿತಾ ಇದ್ದೇವೆ. ಇನ್ನೊಂದು ಮುಖ್ಯ ವಿಚಾರ, ಔಷಧ ರಹಿತ ಜೀವನ ನಮ್ಮದಾಗಿರ್ಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಈ ಫೌಂಡೇಶನ್ಗೆ ಬರೋದಕ್ಕಿಂತ ಮುಂಚೆ ಆಸ್ಪತ್ರೆ ತವ್ರ ಮನೆ ಆಗಿತ್ತು. ಈಗ ಆಸ್ಪತ್ರೆ ಅಂದ್ರೇನು ಅಂತ ಕೇಳೋ ಹಾಗಾಗಿದೆ. ಯಾಕೆಂದ್ರೆ ಇದೇ ಜೀವನ ಶೈಲಿ, ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡಿರೋದ್ರಿಂದ. ಇನ್ನು ಇಷ್ಟು ವಿಚಾರಗಳಲ್ಲದೆ ಮನುಷ್ಯನ ನೆಮ್ಮದಿ ಜೀವನಕ್ಕೆ 3 ಬಹಳ ಮುಖ್ಯ. ಅದೇನಂತ ಕೇಳ್ತೀರಾ? ಆರೋಗ್ಯ, ಆಹಾರ, ಆಧ್ಯಾತ್ಮ. ಹೆಚ್ಚಿನದಾಗಿ ನಾವು ಇದಕ್ಕೆ ಬಂದ್ಮೇಲೆ ಇದನ್ನೇ ತಿಳಿತಾ ಇದ್ದೇವೆ ಅಲ್ವಾ? ಇನ್ನು ಧ್ಯಾನ ಸರ್ವರೋಗ ನಿವಾರಣಿ. ಇದು ನಮಗೆ ಗೊತ್ತಿದೆ, ಪ್ರತಿನಿತ್ಯ ಪಾಲನೆ ಮಾಡ್ತಾ ಇದ್ದೀವಿ. ಇನ್ನು ಇಷ್ಟೆಲ್ಲ ಅಂಶಗಳನ್ನ ಗಮನಿಸಿದ ಮೇಲೆ ಜೀವನದಲ್ಲಿ 6 ಮುಖ್ಯ ಅಂಶಗಳಿವೆ. ಈಗ ಇದು ವಿಭಿನ್ನವಾದ ಜೀವನ ಶೈಲಿ ಅಂತ ಹೇಳಬಹುದು. ಅವು ಯಾವುವು ನೋಡೋಣ. ಅದಕ್ಕಿಂತ ಮುಂಚೆ ಶಿಕ್ಷಣ ವ್ಯವಸ್ಥೆಯಲ್ಲಿ 6 ಸಬ್ಜೆಕ್ಟ್ ಇದಾವೆ. ಅಂದ್ರೆ ವಿದ್ಯಾರ್ಥಿಗಳಿಗೆ 6 ಸಬ್ಜೆಕ್ಟ್ ಇರುತ್ತೆ. ಈ 6 ಸಬ್ಜೆಕ್ಟು ಅಂತಂದ್ರೆ ಒಂದೊಂದು ಸಬ್ಜೆಕ್ಟು 100 ಅಂತಂದ್ರು 600 ಮಾರ್ಕ್ಸ್. ಈ 600 ಮಾರ್ಕ್ಸ್ 100ಕ್ಕೆ 100 ಯಾರು ತೆಗಿತಾರೋ ಅವ್ರನ್ನ ಗ್ರೇಟ್ ಅಂತ ಹೇಳ್ಬೋದು. ಜೊತೆಗೆ ಅವರು ದೇವರು ಅಂತಾನೆ ಕರಿಬೋದು. ಯಾಕಂದ್ರೆ ಅವರು ಅಷ್ಟೊಂಥರ ಹಾರ್ಡ್ ವರ್ಕ್ ಮಾಡಿ ಅಷ್ಟು ಮಾರ್ಕ್ಸ್ ತೆಗ್ದಿರ್ತಾರೆ. ಅವಾಗ ಎಷ್ಟು ಖುಷಿ ಆಗುತ್ತಲ್ವಾ ಮನೆಯಲ್ಲಿ ತಂದೆ ತಾಯಿಗಳಿಗೆ, ಮಾರ್ಕ್ಸ್ ತೆಗ್ದಿರುವಂತಹ ವಿದ್ಯಾರ್ಥಿಗಳಿಗೆ. ಹಾಗೆ ಈಗ ಹೇಳೋ ಅಂಶಗಳೆಲ್ಲ 100ಕ್ಕೆ 100 ಇದ್ರೆ ಎಷ್ಟು ಖುಷಿ ಆಗುತ್ತೆ. ಈ 6 ಅಂಶಗಳು ಯಾವಂತ ನೋಡೋಣವಾ? ಮೊದಲಿಗೆ ವೃತ್ತಿ ಅಥವಾ ಐಶ್ವರ್ಯ, ಕೆಲಸ ಅಥವಾ ಯಾವುದಾದ್ರೂ ನಮ್ಗೇನಿದೆ ಐಶ್ವರ್ಯ ಅಂತ ಗಮನಿಸೋದು. 2ನೇದು ಆರೋಗ್ಯ, 3ನೇದು ಬಾಂಧವ್ಯ, 4ನೇದು ಜೀವನ ಶಿಕ್ಷಣ, 5ನೇದು ಆಧ್ಯಾತ್ಮ, 6ನೇದು ಕೊಡುಗೆ. ಈ 6 ಅಂಶಗಳು ಜೀವನದಲ್ಲಿ ಮನುಷ್ಯನಿಗೆ ಬಹಳ ಮುಖ್ಯ. ಇವುಗಳಲ್ಲಿ ಒಂದು ಬಿಟ್ಟೋದ್ರು ಅಪರಿಪೂರ್ಣ ಅಂತ ಅನ್ನಿಸ್ಬೋದಾ? ಹೌದು ಅಂತ ಅನಿಸುತ್ತೆ. ಹೌದು. ಈ 6 ಅಂಶಗಳಿಗೆ ನಿಮ್ಮ ಪರ್ಸೆಂಟೇಜ್ ಏನಿದೆ ಕೊಟ್ಕೊಂಡು ನೀವು ಚೆಕ್ ಮಾಡ್ಕೋಬಹುದು. ಈಗ ಮಾಸ್ಟರ್ಸ್ ನೀವು ಬರ್ಕೋಬಹುದು. ಈಗ ಏನು 6 ಪಾಯಿಂಟ್ಸ್ ಹೇಳಿದ್ದೀನಿ? ವೃತ್ತಿ, ಆರೋಗ್ಯ, ಬಾಂಧವ್ಯ, ಜೀವನ ಶಿಕ್ಷಣ, ಆಧ್ಯಾತ್ಮ, ಕೊಡುಗೆ. ನಾವು ಒಂದೊಂದನ್ನು ನಾವು ಚೆಕ್ ಮಾಡ್ಕೊಂಡು ಹೋದಾಗ, ಈಗ ನಾನು ಚೆಕ್ ಮಾಡ್ಕೊಂಡೆ, ವೃತ್ತಿ ಬಂದ್ರು 100ಕ್ಕೆ 50%, ಆರೋಗ್ಯ 80%, ಬಾಂಧವ್ಯ 70%, ಜೀವನ ಶಿಕ್ಷಣ 80%, ಹಾಗೆ ಆಧ್ಯಾತ್ಮ ಇದೊಂದು ಒಂದ್ ಸ್ವಲ್ಪ ಜಾಸ್ತಿ ಇದೆ. ಯಾಕೆಂದ್ರೆ ಇದ್ರಲ್ಲೇ ಇದೀವಲ್ವಾ, 100ಕ್ಕೆ 90 ಬಂದಿದೆ ನನ್ನ ಮಾರ್ಕ್ಸ್. ನೀವು ಮಾಸ್ಟರ್ಸ್ ನೀವು ಸಹ ಲೆಕ್ಕ ಹಾಕಿ 3 ಮಾಸ್ಟರ್ಸ್ನ ಅಭಿಪ್ರಾಯ ತಗೊಳ್ತೇವೆ, ಹಾಗಾಗಿ ನೋಟ್ ಮಾಡ್ಕೋಬಹುದು. ಈಗ ಕೊನೆಯದಾಗಿ ಕೊಡುಗೆ ಅಂತಂದ್ರೆ ಸಮಾಜ ಸೇವೆ ಆಗ್ಬೋದು. ನಾವು ಯಾವ ರೀತಿ ಈ ತರದೆಲ್ಲ ಒಳ್ಳೆ ಇದರಲ್ಲಿ ತೊಡಗಿಸ್ಕೊಂಡಿದೀವಿ ಅಂತ ನೋಡಿದ್ರೆ ಇದ್ರಲ್ಲೂ ಕೂಡ ನಂದು 90 ಮಾರ್ಕ್ಸ್ ಬಂದಿದೆ. ಆದ್ರೆ ದುರಂತ ಅಂದ್ರೆ ಮ್ಯಾಥ್ಸ್ ಕೊಟ್ರೆ 100ಕ್ಕೆ 0ನೇ ನಂದು. ಓಕೆ, ಈಗ ಟೋಟಲ್ ಮಾರ್ಕ್ಸ್ ಬಂದು 460. 600ಕ್ಕೆ 460. ಇನ್ನ ಬ್ಯಾಲೆನ್ಸ್ ಎಷ್ಟು? ಇನ್ನ 140 ನಾನು ತೆಗಿಬೇಕು. ಅಷ್ಟು ಕಮ್ಮಿ ಇದ್ದೀನಿ. ಪರವಾಗಿಲ್ಲ, ಈಗ್ಲಿಂದ ಟ್ರೈ ಮಾಡಿದ್ರೆ 600 ತೆಗಿಬಹುದು. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಏನಂತೀರಾ? 600ಕ್ಕೆ 600 ಮಾರ್ಕ್ಸ್ ಬಂದ್ರೆ ಓಕೆ, ಪರವಾಗಿಲ್ಲ. ಅಕಸ್ಮಾತ್ ಬರ್ಲಿಲ್ವಾ, ಯಾಕೆ ಅಂತ ಚಿಂತೆ ಮಾಡೋದು ಬೇಡ, ಮತ್ತೊಂದು ಯೋಚನೆ ಮಾಡೋದು ಬೇಡ. ಈಗ್ಲಿಂದಲೇ ನಾವು ಪ್ರಯತ್ನ ಮಾಡೋಣ. ಇಷ್ಟಕ್ಕೆ ಮುಗೀತು ಅನ್ಕೊಂಡ್ರ? ಇಲ್ಲ, 600ಕ್ಕೆ 600 ಅಥವಾ 100ಕ್ಕೆ 100 ಮಾರ್ಕ್ಸ್
ಪಡೆಯಲು ಏನು ಮಾಡಬೇಕು? ಏನು ಮಾಡಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ಒಂದು ಗಿಡ ಬಲಿಷ್ಠವಾಗಿ ಬೆಳೆದು ಮರ ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು ಅಂದ್ರೆ ಏನಾಗುತ್ತೆ? ಏನ್ ಮಾಡ್ಬೇಕು? ಬೆಳೆಯುವ ಪೈರು ಮೊಳಕೆಯಲ್ಲಿ ಇರ್ತೀವಿ. ಅದು ಸಸಿ ಇದ್ದಾಗ್ಲೇ ಒಂದು ಒಳ್ಳೆ ಆರೈಕೆ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಬೀಜ ನೆಡ್ಬೇಕು, ನೀರ್ ಹಾಕಿ ಗೊಬ್ಬರ ಹಾಕಿ ಆರೈಕೆ ಮಾಡಿ, ಮತ್ತೆ ಒಳ್ಳೆ ಭೂಮಿ, ಫಲವತ್ತಾದ ಭೂಮಿ ಇರಬೇಕು, ಪರಿಶುದ್ಧ ವಾತಾವರಣ, ಇಷ್ಟೆಲ್ಲ ಅಂಶ ಬಹಳ ಮುಖ್ಯ ಮರ ಆಗಿ ಬೆಳೆಯೋದಕ್ಕೆ. ಹಾಗೆ ಪ್ರಬಲವಾದ ಕನಸು ಇರಬೇಕು. ಪ್ರಬಲವಾದ ಕನಸಿನ ಜೊತೆ ಪ್ರಯತ್ನನೂ ಕೂಡ ಇರ್ಬೇಕು. ಈಗ ಸಂಕಲ್ಪ ಬರ್ದಿಟ್ಬಿಟ್ಟು ಇದಾಗ್ಬೇಕು, ನನಗೆ ಈ ತರದ್ದೇನೋ ಆಸೆ ಇದೆ ಬರ್ದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಇರಲೇಬೇಕು. ಅದರ ಜೊತೆಗೆ ನಮಗೆ ಏನು ಬೇಕು ಅಂತ ನಾವು ಬರ್ದಿಡ್ಬೇಕು, ಅದನ್ನ ಅಭ್ಯಾಸ ಮಾಡ್ಬೇಕು. ಎಲ್ರಿಗೂ ಅಭ್ಯಾಸ ಇದೆ, ಬಟ್ ಆದ್ರೆ ಮತ್ತೆ ಇನ್ನೊಂದ್ಸಲಿ ಈಗ ಇದ್ರಲ್ಲೇ ಹೇಳೋದಾದ್ರೆ ಮತ್ತೆ ಮತ್ತೆ ಗಮನಿಸಬೇಕು ಅನ್ನೋ ಅಂಶ ಬಂದಾಗ ಮತ್ತೆ ಹೇಳುವಂಥದ್ದು. ಉದಾಹರಣೆಗೆ ಏನ್ ಬರ್ದಿಡೋದು? ಮನೆ, ಕಾರು, ಸಮಾಜ ಸೇವೆ, ಒಳ್ಳೆ ಭೂಮಿ, ಎಕ್ಸೆಟ್ರಾ ಎಕ್ಸೆಟ್ರಾ. ರೇವತಿ ಮೇಡಮ್ ನೋಡ್ತಾ ಇದ್ದಾರೆ. ಇನ್ನು ಏನು ಮೇಡಮ್ ಇನ್ನು ಬೇರೆ ಹೇಳ್ಬೋದಲ್ವಾ? ಇದನ್ನೇ ಎಲ್ರು ಹೇಳ್ತಾರಲ್ಲ. ನನ್ಗೊಂದು ನೆಕ್ಲೆಸ್ ಬೇಕು, ಒಂದು ಪದಕ, ಒಂದು ಚಿನ್ನದ ಕರಿಮಣಿ. ಹಾಗೆ ಬರ್ದಿಟ್ಬಿಟ್ಟು ಎಲ್ಲೋ ಒಂದ್ ಕಡೆ ಇಡೋದಲ್ಲ. ಅದನ್ನ ಮನೇಲಿ ನಾವು ಎಲ್ಲಿ ಮೇನ್ ಆಗಿರುತ್ತೆ ಜಾಗದಲ್ಲಿ ನೇತಾಕ್ಬಿಡ್ಬೇಕು. ಒಂದು ಬೋರ್ಡ್, ಬ್ಲ್ಯಾಕ್ ಬೋರ್ಡ್ ಅಲ್ಲಿ ನಾವು ದಿನ ಓಡಾಡ್ತಾ ಇದ್ದಾಗ ಅದನ್ನ ನೋಡ್ತೀವಿ. ಹೌದಲ್ವಾ 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 ಅಂತ ನಮ್ಮ ಮೈಂಡ್ಗೆ ಹೋಗಿ 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 ಸಬ್ ಕಾನ್ಶಿಯಸ್ ಮೈಂಡ್ಗೆ ಸ್ಟೋರ್ ಆಗ್ಬಿಡುತ್ತೆ. ಸುಪ್ತ ಮನಸ್ಸಲ್ಲಿ ಅದು ಎಚ್ಚರಿಸ್ತಾ ಇರುತ್ತೆ. ಓ ನೋಡು ನೀನು ನೆಕ್ಲೆಸ್, ನಿಮ್ ಯಜಮಾನ್ರನ್ನ ಕೇಳು, ನೀನು ಹಣ ಕೂಡಿಡು, ನಿಮ್ ಯಜಮಾನ್ರು ಕೊಟ್ಟಿರೋದ್ರಲ್ಲಿ 10,000 ರೂಪಾಯಲ್ಲಿ 1,000 ಕೂಡಿಡು, ಅದ್ಯಾಕೆ ವೇಸ್ಟ್ ಮಾಡ್ತೀಯ ಅಂತ ಹೇಳ್ತಾ ಇರುತ್ತಲ್ವಾ. ನಾವು ಈ ತರ ಅಂದ್ಕೊಬೇಕು. ಇದೆಲ್ಲ ನಾವು ಅಂದ್ಕೊಂಡಿದ್ದಾಗ್ಬೇಕು ಅಂದ್ರೆ ಇಷ್ಟೆಲ್ಲ ನಾವು ಮಾಡ್ಬೇಕು. ಅಷ್ಟೊಂದು ಶಕ್ತಿ ನಮ್ಮಲ್ಲಿದೆ. ಆ ಶಕ್ತಿ ಯಾರು? ನಾವೇ. ಪದೇ ಪದೇ ಶಕ್ತಿ ಎಲ್ಲಿದೆ ಅಂತಂದ್ರೆ ಅದ್ ನಾವೇನೆ. ಈಗ ಭಗವಂತ ಎರಡು ಪುಟ ತಗೊಂಡು ಒಂದ್ ಪುಟ ಮಾತ್ರ ಬರ್ದಿರ್ತಾನೆ, ಇನ್ನೊಂದ್ ಪುಟ ಮಾತ್ರ ಖಾಲಿ ಬಿಟ್ಟಿರ್ತಾರೆ. ಆ ಖಾಲಿ ಪೇಜಿನಲ್ಲಿ ಬರ್ಕೋಬೇಕಾದವರು, ಎಲ್ಲ ಫಿಲಪ್ ಮಾಡಬೇಕಾದವರು ನಾವೇ. ಏನ್ ಬೇಕಾದ್ರೂ ಬರ್ಕೋಬಹುದು. ಎಷ್ಟು ಒಂದೊಳ್ಳೆ ಅವಕಾಶ ಅಲ್ವಾ ಇದು? ಹಾಗೆ ಇನ್ನು 2 ಟೆಕ್ನಿಕ್ ಇದ್ರ ಜೊತೆಗೆ ಇವತ್ತಿಂದ ಕ್ಲಾಸಲ್ಲಿ ನಮ್ಮ ಗುರೂಜಿ ಆಡ್ ಮಾಡಿದ್ರು. ಒಂದು ಒಳ್ಳೆ ಸಂಕಲ್ಪಗಳನ್ನ ಸ್ವರ ವಿಜ್ಞಾನದಲ್ಲಿ ತೆಗೆದುಕೊಂಡು ಯಾವ ರೀತಿ ಮಾಡಬೇಕು, ಬ್ರೀದಿಂಗ್ ಟೆಕ್ನಿಕ್, ನಾಡಿ ಶೋಧನ ಅಂತ ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದನ್ನು ಮಾಡ್ಬೋದು. ಜೊತೆಗೆ ವಿಶ್ ಪಿರಮಿಡ್ ತಗೊಂಡು ನಾವು ಅದರಲ್ಲಿ ಸಂಕಲ್ಪ ಬರ್ಕೊಂಡ್ರೆ ಅದು ಕೂಡ ನೆರವೇರುತ್ತೆ ಅನ್ನುವಂತಹ ವಿಚಾರ. ನಮ್ಮ ಇಚ್ಛಾಶಕ್ತಿಯಿಂದ ಪ್ರಬಲವಾದದ್ದನ್ನು ಪಡೆದುಕೋಬಹುದು. ಇಚ್ಛೆ ಸುಮ್ಮನೆ ಇಚ್ಛೆನಾ? ಆಹಾ, ಅದು ಪವರ್ ಆಗಿರ್ಬೇಕು. ಆ ಒಂದು ಶಕ್ತಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಾವು ಪಡಿತೀವಿ. ಅಸಾಧ್ಯವಾದದ್ದು ಏನೂ ಇಲ್ಲ. ನಾವು ಕೆಲವೊಂದ್ಸಲ ಎಷ್ಟೊಂದು ಕಷ್ಟ ಬಂದ್ಬಿಟ್ಟಿದ್ಯಲ್ವಾ, ಯಾರಿಗೂ ಬಂದಿಲ್ಲ, ನನಗೇನ ಈ ಕಷ್ಟ ಅಂತ ತುಂಬಾ ಬೇಸರ ಪಡ್ತೀವಿ. ಬೇಸರ ಮಾಡೋ ಅಗತ್ಯ ಇಲ್ಲ. ನಾವು ಈ ತರ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೊಡುವಂತಹ ಜ್ಞಾನವನ್ನು ಅಳವಡಿಸ್ಕೊಂಡು ಅದರಂತೆ ನಡೆದ್ರೆ, ಇದೆಲ್ಲ ನಮ್ಮ ಗುರಿ ಇರುತ್ತಲ್ಲ, ನಾವೇನೋ ಒಂದು ಗುರಿ ಇಟ್ಕೊಂಡಿರ್ತೀವಿ, ಆ ಗುರಿ ಮುಂದೆ ಇವೆಲ್ಲ ಏನೇನೂ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಈ 6 ವಿಷಯಗಳು ಏನೇನಿದೆ ಈಗ ಹೇಳ್ದೆ, ಈ 6 ವಿಷಯಗಳಲ್ಲೂ ಕೌಶಲ್ಯ ಮತ್ತು ವೃದ್ಧಿ ಬೆಳೆಸ್ಕೊಂಡು ಹೋಗ್ಬೇಕು. ನಿರಂತರ ಪರಿಶ್ರಮ, ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಖುಷಿಯಿಂದ ಮಾಡೋದು. ಎಲ್ಲಿ ಮಾಡ್ತೀವಿ? ಸಂಜೆ ದಿನಾ ಅಡುಗೆ ಮಾಡ್ಬೇಕು, ಬೆಳಿಗ್ಗೆ ದಿನಾ ತಿಂಡಿ ಮಾಡ್ಬೇಕು, ಮಧ್ಯಾಹ್ನ ಮಾಡ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ
ಯಾರು ಮಾಡ್ಕೊಡೋರಿಲ್ವೇ? ನಂದಿದೇ ಆಗೋಯ್ತು, ಗೋಳು ಅಂತ ಸೌಟ್ ಇಟ್ಕೊಂಡು ಸೆರ್ನ ಒಳಗಡೆ ಹಾಕೊಂಡು ಬೈಕು ಅಲ್ಲ, ಉದಾಹರಣೆಗೆ ಹೇಳಿದ್ದು. ನಾನು ಕೂಡ ಒಂದೊಂದ್ಸಲಿ ಮಾಡಿದ್ದೀನಿ, ಆದ್ರೆ ಜಾಸ್ತಿ ಮಾಡಿಲ್ಲ. ಪ್ರತಿಯೊಂದು ಖುಷಿನ. ಆಮೇಲೆ ಇನ್ನೊಂದು ಹೇಳ್ತಾರೆ, ಹೆಣ್ಣಾಗಿ ಹುಟ್ಟಬಾರ್ದಪ್ಪ, ಭಾರಿ ಕಷ್ಟ ಕಷ್ಟ ಅಂತೀವಿ. ಅಡುಗೆ ಮಾಡ್ತೀವಿ, ಅನ್ನಪೂರ್ಣೇಶ್ವರಿ, ಎಲ್ರಿಗೂ ಬಡಿಸ್ತೀವಿ. ಸಮೃದ್ಧತಾ ಮನೋಭಾವ ನಮ್ಮಲ್ಲೇ ಇದೆ ಅಲ್ವಾ? ನಾವು ಅದನ್ನ ಪಾಸಿಟಿವ್ ಆಗಿ ಯಾಕೆ ತಿಳ್ಕೋಬಾರ್ದು? ಏನೋ ಮುಳುಗೋಯ್ತು ಅನ್ನೋ ರೀತಿಲಿ ಇರ್ತೀವಿ. ಅದಲ್ಲ, ಖುಷಿ ಖುಷಿಯಿಂದ ಇರಬೇಕು, ಎಲ್ಲನೂ ಆಸ್ವಾದಿಸ್ಬೇಕು. ಕೊನೆಯದಾಗಿ, ಎಲ್ಲದಕ್ಕೂ ನೋವು ನಿವಾರಕ ಔಷಧಿ ಸಂತೋಷ. ಸಂತೋಷ ಆಹಾ ಓಹೋ ರಸಮಯ ಸಂಗೀತ. ಏನೋ ಮೋಡಿ, ಜ್ಞಾಪನಕ್ಕೆ ಬರ್ಲಿಲ್ಲ, ಏನೋ ಒಂದು ಆಡ್ದೆ, ಸಾರಿ. ಈ ಸಂತೋಷವಾಗಿರಲು ಏನು ಮಾಡಬೇಕು? ಸಿಂಪಲ್ ಆಗಿ, ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿದೆ, ಮಹಾವತಾರ್ ಫೌಂಡೇಶನ್ ಸಂಸ್ಥೆ ಬಂದಿದ್ದೀವಿ. 365 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಡೀತಾ ಇದೆ. ಝೂಮ್ ಆನ್ಲೈನ್ ವೇದಿಕೆ ನಿರಂತರವಾಗಿ ಬರ್ತಾ ಇದೆ. ಪ್ರತಿದಿನ ಭಾಗವಹಿಸೋದು, ಧ್ಯಾನ ಮಾಡೋದು 21 ದಿನಗಳ ಇದೇ ಟೈಮಿಂಗ್ಸ್ ಅಲ್ಲಿ ಶುರುವಾಗಿದೆ. ಇದರಲ್ಲಿ ಗೀತಾ ಮೇಡಮ್, ರೇವತಿ ಮೇಡಮ್, ಎಲ್ಲಾ ಮಾಸ್ಟರ್ಸ್ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ಸೇರ್ಕೊಂಡ್ರೆ ನಾವು ಇನ್ಮೇಲೆ ನಿರೂಪಣೆ ಮಾಡ್ಬೋದು, ಕ್ಲಾಸ್ ಕೊಡ್ಬೋದು. ನೋಡಿ, ಕ್ಲಾಸ್ ಕೊಡೋದಕ್ಕೆ ಕಾರಣ, ಇವತ್ತು ನಮ್ಮ ಗೀತಾ ಮೇಡಮ್ ನನ್ನ ಇನ್ವೈಟ್ ಮಾಡಿದ್ರು. ನಾನೇನು ರೆಡಿ ಇಲ್ಲ, ಬಟ್ ಆದ್ರೆ ಮಾಡ್ತೀನಿ ಅಂದೆ, ಅಷ್ಟೇ ಮಾಡ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಅಷ್ಟೇ. ಮಾಸ್ಟರ್ಸ್, ಇಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಇದ್ರ ಜೊತೆ ಬರೀ ಧ್ಯಾನ ಅಲ್ಲ, ಜಾನ ಅಲ್ಲ, ಸಮಗ್ರ ಜೀವನ ಶೈಲಿ ಎಷ್ಟೊಂದು ಅವಕಾಶಗಳು ನಮ್ಗೆ ಕೊಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಹೊತ್ತು ಹೊತ್ತು ಜ್ಞಾನವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಜಸ್ಟ್ ನಾವು ಅದನ್ನ ಕಲಿಬೇಕು, ನೋಡ್ಬೇಕು, ಪರಿಪಾಲನೆ ಮಾಡ್ಬೇಕು ಅಷ್ಟೇ. ಇದ್ರ ಜೊತೆಲಿ ಮನರಂಜನೆ ಅಂತೂ ಇಟ್ಟಿದ್ದಾರೆ. ಪ್ರತಿ ಶನಿವಾರ ಮನರಂಜನೆ ಯಾರು ಬೇಕಾದ್ರೂ ತನ್ನಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಹೊರಗಡೆ ಹಾಕ್ಬೋದು. ಜೊತೆಗೆ ಸ್ಕಿಟ್, ಈಗಾಗಲೇ ಒಂದು 10 ರಿಂದ 12 ಸ್ಕಿಟ್ ನಿರ್ದೇಶನ ಮಾಡಿ ಅದನ್ನ ವೇದಿಕೆಗೆ ತಂದು ಎಲ್ಲರನ್ನೂ ಮನರಂಜಿಸಲಾಗಿದೆ. ಅದು ಕೂಡ ನಡೀತಾ ಇದೆ. ಓಕೆ ಮಾಸ್ಟರ್ಸ್, ಕೊನೆಯದಾಗಿ ಒಳ್ಳೆ ಜೀವನ ಶೈಲಿಯನ್ನ ನಾವು ತೊಡಗಿಸ್ಕೊಂಡು ನಾವು ಸಂತೋಷವಾಗಿದ್ದು ಎಲ್ಲರೂ ಸಂತೋಷವಾಗಿಟ್ಟು ಇರೋವಷ್ಟು ದಿವಸ ನೆಮ್ಮದಿಯಾಗಿ ಖುಷಿ ಖುಷಿಯಿಂದ ಇರೋಣ ಅಂತ ಹೇಳ್ತಾ, ಇಲ್ಲಿಗೆ ನನ್ನ ವಿಭಿನ್ನವಾದ ಜೀವನ ಶೈಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವಕಾಶ ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್, ಗೀತಾ ಮೇಡಮ್ಗೆ, ಹಾಗೂ ಇಲ್ಲಿಯವರೆಗೂ ಸಮಾಧಾನವಾಗಿ ಕೇಳಿದಂತಹ ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು, ಕೃತಜ್ಞತೆಗಳು.